ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಊರಿಗೆ ಹೊರಟಿದ್ದೀವಿ ಇವತ್ತು. ಅಂದರೆ ನನ್ನ ತವ್ರ ಮನೆಗೆ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅತ್ತೆ ಹಿರಿಯರೆಲ್ಲ ಇಳಿತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾವು ನಮ್ಮದು ಹಿರಿಯೂರಲ್ವ, ಅಲ್ಲ ಹಿರಿಯೂರ ಮೇಲೆ ಎಲ್ಲ ಊರಿಗೆ ಹೋಗೋದು. ಹಾಗಾಗಿ ಅತ್ತೆ ಹಿರಿಯೂರಲ್ಲಿ ಇಳುತ್ತಾರೆ, ಮಾವ ಊರಿಗೆ ಬರ್ತಾರೆ. ಹಾಗಾಗಿ ಎಲ್ಲರೂ ಜೊತೆಲೇ ಹೊರಟಿದ್ದೀವಿ. ನಮ್ಮ ಸಾನ್ವಿ, ನಾನು ಮತ್ತು ಋತ್ವಿ ಮೂವರು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನನ್ನ ಮಕ್ಕಳಿಗಂತೂ ತುಂಬ ಖುಷಿ ಇವತ್ತು. ಅಮ್ಮ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಅದು ಬಸ್ಸಲ್ಲಿ ಅಂತ. ಬಸ್ಸಲ್ಲಿ ಓಡಾಡಿ ತುಂಬ ದಿನ ಆಗಿತ್ತು. ಮತ್ತು ಹಳ್ಳಿಗೆ ಹೋಗಿ ಅಂತೂ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ನನಗೂ ಖುಷಿ ಇದೆ. ಹೋಗ್ಬೇಕಾದ್ರೆ ಇರೋ ಖುಷಿ ಬರಬೇಕಾದ್ರೆ ಇರಲ್ಲಲ್ವ, ಯಾವುದೇ ಹೆಣ್ಮಕ್ಳಿಗಾಗಲಿ. ಅದೇ ರೀತಿ ನನಗೂ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹಳ್ಳಿ ಬಂದುಬಿಟ್ಟು ದಾವಣಗೆರೆ ಡಿಸ್ಟಿಕ್ಕಲ್ಲಿರೋದು, ಜಗಳೂರು ತಾಲೂಕಲ್ಲಿ ಹುಚ್ಚವನಹಳ್ಳಿ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀರಿ. ನಮ್ಮ ಋತ್ವಿ ನೋಡಿ, ಅವ್ರ ಅಜ್ಜಿ ಹತ್ರ ಕೂತ್ಕೊಂಡು ಆಗಲೆಲ್ಲ ಹಾಯ್ ಮಾಡ್ತಾ ಇದ್ದಾಳೆ. ನಮ್ಮ ಮಾವ ಮುಂದೆ ಕೂತಿದ್ದಾರೆ. ನಮ್ಮ ಮಾವ ನಮ್ಮನ್ನು ಹಳ್ಳಿಗೆ ಬಿಟ್ಟು ವಾಪಸ್ ಹಿರಿಯೂರಿಗೆ ಬರ್ತಾರೆ. ಲಗೇಜ್ ಇರುತ್ತೆ, ಇಬ್ಬರು ಮಕ್ಕಳು ಬೇರೆ, ಒಬ್ಬಳೇ ಹೇಗೆ ಹೋಗ್ತೀಯಾ ಅಂತಂದು ಮಾವನೂ ಬರ್ತಾ ಇದ್ದಾರೆ. ಊರಿಗೆ ಬಂದಾಯಿತು ನಮ್ಮ ಹಳ್ಳಿಗೆ. ನಮ್ಮ ಋತ್ವಿ ನೀರು ಕುಡಿತಾ ಇದ್ದಾಳೆ. ನಮ್ಮ ಸಾನ್ವಿ ಫ್ರೆಂಡ್ಸ್ ಆಲ್ರೆಡಿ ಬಂದು ಕೂತಿದ್ದಾರೆ ನೋಡಿ, ಆಟ ಆಡ್ತಿದ್ದಾರೆ ಎಲ್ಲ. ಇವನ ಹೆಸರು ಚಿರು ಅಂತ. ಪೂರ್ತಿ ಹೆಸರು ನನಗೆ ಗೊತ್ತಿಲ್ಲ, ಚಿರಂಜೀವಿನ ಚಿರಂತನ ಗೊತ್ತಿಲ್ಲ. ಆ ಕಡೆ ಅವಳ ಹೆಸರು ಚೈತನ್ಯ. ನಾಲ್ವರು ಕೂತ್ಕೊಂಡು ಆಟಾಡ್ತಾ ಇದ್ದಾರೆ. ನಾವು ಬಂದಾಗ ಆಗಲೇ 6:30 ಆಗಿತ್ತು. ನಾವು ಬಿಟ್ಟಿದ್ದು 1:15ಗೆ, ಮನೆಗೆ ಬಂದಾಗ 6:30. ಬೆಂಗಳೂರಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನಾನಿಲ್ಲಿ 1 ವಾರ ಇರ್ತೀನಿ ಅಷ್ಟೇ, ಭಾಳ ದಿನ ಇರೋದಿಲ್ಲ. ಯಾಕಂದರೆ ಈ ಮನೆಗೆ ತಾನೇ ಶಿಫ್ಟ್ ಆಗಿದ್ದೀವಿ, ಅಲ್ಲಿ ಹೊಸ ಮನೆಗೆ. ಸ್ವಲ್ಪ ಕೆಲಸನೂ ಜಾಸ್ತಿ ಇರುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತಂದು ಅಮ್ಮ ಕರೆದ್ರು, ಬಂದು ಹೋಗು ಅಂತ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹೋಗಿದ್ದೆ ಅಷ್ಟೇ. ಯಾವಾಗನ ಮತ್ತೆ ಹೋದಾಗ ಲಾಗು ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಲಾಗ್ ಈ ವಾರ ಇರೋದಿಲ್ಲ ನನಗೆ. ನೋಡೋಣ ಹೇಗೋಗುತ್ತೋ ಅಂತಂದು. ಲಾಗ್ ಮಾಡಿದರೆ ಮಾತ್ರ ನಿಮಗೆ ನೆಕ್ಸ್ಟ್ ವೀಕ್ ನಾನು ಅಪ್ಲೋಡ್ ಮಾಡ್ತೀನಿ, ಮರಿದೆ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಅಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಾನು, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಡೇ ನಾವೆಲ್ಲ ಕಣಕ್ಕೆ ಹೋಗ್ತಾ ಇದ್ದೀವಿ. ಕಣ ಅಂದರೆ ಮೇವು ಎಲ್ಲ ಹಾಕ್ತಾರಲ್ಲ, ದನ ಕರುಗಳು ಕಟ್ಟೋದಕ್ಕೆ ಅಂತಲೇ ಮಾಡಿರ್ತಾರಲ್ಲ, ಅದನ್ನು ನಾವು ಕಣ ಅಂತೀವಿ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ತಿಳಿಸಿ. ಕಣದಲ್ಲಿ ಅಪ್ಪ ಅಮ್ಮ ತುಂಬ ಗಿಡಗಳನ್ನ ಹಾಕಿದ್ದಾರೆ. ಅಣ್ಣನಿಗೆ ತುಂಬ ಇಷ್ಟ ಗಿಡಗಳನ್ನ ಬೆಳೆಸೋದು ಅಂತೆ. ಅಪ್ಪ ಅಮ್ಮ ಅಣ್ಣನಿಗೆ ಮೂವರ್ಗೂ ಇಷ್ಟ. ಹಾಗಾಗಿ ಕೈತೋಟನೂ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೋಡಿ. ಪಪ್ಪಾಯ ಅಂತೂ ತುಂಬ ಬಿಟ್ಟಿದ್ದಾವೆ. ನಮ್ಮ ಮಕ್ಕಳ ಸೈನ್ಯ ನೋಡಿ, ಎಲ್ಲರೂ ಫೋಟೋ ತೆಗಿತೀನಿ ಅಂದಿದ್ದಕ್ಕೆ ಯಾವ ಥರ ಪೋಸ್ ಕೊಡ್ತಿದ್ದಾರೆ ಅಂತ. ನೀಟಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರೂ. ಈ ರೀತಿಯಾಗಿ ಬಂತು ಔಟ್ಫಿಟ್ಟು.
ತುಂಬ ಎಂಜಾಯ್ ಮಾಡಿದರು ಮಕ್ಕಳಂತೂ. ನಾನು ತುಂಬ ದಿನಗಳ ನಂತರ ಹೋಗಿದ್ದೆ, ನನಗೂ ತುಂಬ ಖುಷಿ. ಅಮ್ಮ ಎಲ್ಲ ಗಿಡನೂ ತೋರಿಸ್ತಾ ಇದ್ದಾರೆ ನನಗೆ. ಅಪ್ಪಾಜಿಯಲ್ಲಿ ದನಗಳಿಗೆಲ್ಲ ಮೇವು ಹಾಕ್ತಾ ಇದ್ದಾರೆ. ಇವರು ನಮ್ಮ ಅಪ್ಪಾಜಿ ನೋಡಿ. ಈ ಕಡೆ ಹಸುಗಳು ಕುಡಿಯೋದಕ್ಕೆ ನೀರಿನ ತೊಟ್ಟಿ ಚಿಕ್ಕದಾಗಿ ಇಟ್ಕೊಂಡಿದ್ದಾರೆ. ಮಾವಿನ ಗಿಡ ನೋಡಿ, ಇದು ಪಕ್ಕದಲ್ಲಿರೋದು. ಈ ಕಡೆ ಹಸುಗಳು ಕಟ್ಟೋದಕ್ಕೆ ಮಳೆ ಬಂದಾಗ. ಇಲ್ಲಿ ಸೀತಾಫಲ ಗಿಡ ಇದೆ. ಅಮ್ಮ ತೋರಿಸ್ತಾ ಇದ್ದಾರೆ ಕಾಯಿ ಎಲ್ಲೆಲ್ಲಿ ಬಿಟ್ಟಿದ್ದಾವೆ ಅಂತ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅಮ್ಮ ಚಿನ್ನಿನ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಈ ಕಡೆ ಎಲ್ಲ ಇದೋ ಗಿಡ ನೋಡು ಅಂತ ತೋರಿಸ್ತಾ ಇದ್ದಾರೆ ಅಮ್ಮನು. ಮಕ್ಕಳು ಈ ಕಡೆ ರಿಂಗ ರೋಸ ಆಡ್ತಾ ಇದ್ದಾರೆ, ತೋರಿಸ್ತೀನಿ ರೀ. ಅವರಿಬ್ಬರು ಆ ಕಡೆ ಓಡಾಡ್ತಿದ್ದಾರೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹೀಗೆ ಎಲ್ಲರೂ ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.